ಭಕ್ತರಹಳ್ಳಿಯಲ್ಲಿರುವ ದಯಾಭವನದ ಆವರಣದಲ್ಲಿ ರಂಗ ವಿಜಯ ಟ್ರಸ್ಟ್ ದಯಾಭವನ ಸಹಯೋಗದಲ್ಲಿ ಆಯೋಜಿಸಿದ್ದ ಜಗದೀಶ ನಾಯ್ಕರವರ ಶ್ರಮಕ್ಕೆ ನೆಲಕ್ಕೆ ಧನ್ಯಧಾರೆ ಎಂಬ ಕವನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಖ್ಯಾತ ಚಿತ್ರನಟರಾದ ಲೋಹಿತಾಶ್ವ ಮಾತನಾಡುತ್ತಾ, ನಾವು ನಡೆದು ಬಂದ ಹಾದಿ ನಮ್ಮ ಬೆವರ ಹನಿಯದ್ದಾಗಿರಬೇಕು. ನಾವು ಶ್ರಮಿಸಿದ ನೆಲಕ್ಕೆ ಧನ್ಯಧಾರೆ ಹರಿಸಬೇಕು. ತಮಗೆ ಜನ್ಮ ಕೊಟ್ಟ ತಾಯಿ ತಂದೆಗೆ ನಿಜವಾಗ್ಲೂ ಧನ್ಯತಾ ಭಾವವನ್ನ ತೋರಿದ್ರೆ ಅದು ಇನ್ನೊಬ್ಬರ ಬದುಕಿಗೆ ಆದರ್ಶವಾಗುತ್ತದೆ. ಈ ನಿಟ್ಟಿನಲ್ಲಿ ಜಗದೀಶ್ ನಾಯ್ಕರವರು ಮಾಡಿರುವ ಪ್ರಯತ್ನ ಸಂತಸ ತಂದಿದೆ. ಅವರ ಪ್ರತಿಯೊಂದು ಕವನಗಳು ತಂದೆ ತಾಯಿ, ಪ್ರಕೃತಿ, ಬದುಕು, ಕಾರ್ಮಿಕ ಎಲ್ಲ ಮೊದಲುಗಳನ್ನು ದಾಟಿ ಗುರುವಿನ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ ವಿವರಿಸುತ್ತಾ ಆತ್ಮ ಸಾಕ್ಷಾತ್ಕಾರ ಬಹುಮುಖ್ಯ ಎಂದು ಹೇಳುವಂತೆ ಕವನಗಳನ್ನು ರಚಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬೇಗೋಳ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾದ ಪಿ ಶಿವರಾಮ್, ಹುಬ್ಬಳ್ಳಿಯ ಕೇನ್ ಅಗ್ರಿಟೆಕ್ನ ವಿವೇಕ್ ನಾಯಕ್, ಫಾದರ್ ದಿನೇಶ್ ಕೆವರ್ಕಿ, ನಿವೃತ್ತ ಪ್ರಾಂಶುಪಾಲರಾದ ರಾಮಣ್ಣ, ರಂಗ ವಿಜಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾ ಪಲ್ಲವಿ, ಮಾಸ್ತಿ ಟಿಸಿ ರಮೇಶ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಪಿನಿಪಾಳ್ಯ ರಮೇಶ್, ದಿನೇಶ್ ಕುಮಾರ್, ದಯಾಭವನದ ವ್ಯವಸ್ಥಾಪಕರಾದ ರಮೇಶ್ ಸೇರಿದಂತೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಜಗದೀಶ ನಾಯ್ಕರಪುರ ಅಭಿಮಾನಿಗಳು ಹಾಜರು. ಬ್ಯೂರೋ ರಿಪೋರ್ಟ್ HM ಅಶೋಕ್, NKS TV4 ಕುಣಿಗಲ್.